ಮಂಗಳಮುಖಿಯರ ಜೀವನ ಕುರಿತ ಚಿತ್ರಕ್ಕಿಲ್ಲ ಬೆಲೆ. ಎಸ್ಸೇನು ಮಂಗಳಮುಖಿಯರ ಜೀವನ ಯಾವ ರೀತಿ ಇದೆ, ಅವರ ಕಷ್ಟ ಏನು, ನೋವೇನು, ಅದೆಲ್ಲದರ ಬಗ್ಗೆ ಕೂಡ ಒಂದು ಸಿನಿಮಾದಲ್ಲಿ ತೋರಿಸಲಿಕ್ಕೆ ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಒಂದು ಸಿನಿಮಾ ಕೂಡ ಮಾಡಿದ್ರು. ಆದ್ರೆ ಆ ಒಂದು ಸಿನಿಮಾಗೆ ಈಗ ಬೆಲೆ ಸಿಗ್ತಾ ಇಲ್ಲ. ಕರ್ನಾಟಕದಲ್ಲಿ ಕನ್ನಡದ ಸಿನಿಮಾಗೆ ಥಿಯೇಟರ್ ಇಲ್ಲ. ಇನ್ನು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಜೋಗತಿ ಮಂಜಮ್ಮ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸಿಎಂ ಮನೆ ಮುತ್ತಿಗೆಗೆ ಮುಂದಾದ ಪ್ರತಿಭಟನಾಕಾರರು. ಇನ್ನು ಜೋಗತಿ ಮಂಜಮ್ಮರವರ ನೇತೃತ್ವದಲ್ಲಿ ಪ್ರತಿಭಟನೆ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ನಮಗೆ ನಿಮ್ಮ ಅನುಕಂಪ ಬೇಡ, ಸಮಾನತೆಯನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಶಿವಲೀಲಾ ಸಿನಿಮಾವನ್ನ ವಿದ್ಯಾರ್ಥಿಗಳು ನೋಡಬೇಕು. ವಿದ್ಯಾರ್ಥಿಗಳಿಗೆ ಕಡ್ಡಾಯ ಪ್ರದರ್ಶನಕ್ಕೆ ಸುತ್ತೋಲೆಯನ್ನ ಹೊರಡಿಸಿ. ಶಿವಲೀಲಾ ಚಿತ್ರಕ್ಕೆ ಥಿಯೇಟರ್ ನೀಡಲೇಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಮಂಗಳಮುಖಿಯರ ಜೀವನ ಕುರಿತು ಚಿತ್ರ ಮಾಡಲಾಗಿದೆ. ಆ ಒಂದು ಸಿನಿಮಾಗೆ ಬೆಲೆಯೇ ಸಿಗ್ತಾ ಇಲ್ಲ. ಕರ್ನಾಟಕದಲ್ಲಿ ಕನ್ನಡದ ಸಿನಿಮಾಗೆ ಥಿಯೇಟರ್ ಇಲ್ಲ. ಶಿವಲೀಲಾ ಚಿತ್ರತಂಡದಿಂದ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಜೋಗತಿ ಮಂಜಮ್ಮ ಹೋರಾಟಕ್ಕೆ ಮುಂದಾಗಿದ್ದಾರೆ. ಸಿಎಂ ಮನೆ ಮುತ್ತಿಗೆಗೂ ಕೂಡ ಪ್ರತಿಭಟನಾಕಾರರು ಯತ್ನವನ್ನ ಮಾಡಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅಂತ. ದಯವಿಟ್ಟು ನಮ್ಮ ಸಿನಿಮಾಗೆ ನ್ಯಾಯವನ್ನ ಒದಗಿಸ್ಕೊಡಿ. ನಮ್ಮ ಜೀವನ ಚರಿತ್ರೆಯ ಕುರಿತು ಈ ಒಂದು ಸಿನಿಮಾವನ್ನ ಮಾಡಲಾಗಿದೆ. ಈಗ ಮಂಗಳಮುಖಿಯರು ಅಂತಂದ್ರೆ ಎಷ್ಟು ನೋವುಗಳಿರುತ್ತೆ ಅಂತ ಎಲ್ರಿಗೂ ಕೂಡ ಗೊತ್ತಿರೋದಿಲ್ಲ. ಈಗ ಕೆಲವೊಂದು ಕಡೆ ಅವ್ರನ್ನ ನೋಡಿ ಜಡ್ಜ್ ಮಾಡ್ತೀವಿ. ಆದ್ರೆ ಮಂಗಳಮುಖಿಯರ ನಿಜ ಜೀವನ ಯಾವ ರೀತಿ ಇರುತ್ತೆ, ಏನೆಲ್ಲ ಕಷ್ಟಗಳನ್ನ ಫೇಸ್ ಮಾಡಿರ್ತೀವಿ, ಏನೆಲ್ಲ ಸವಾಲುಗಳನ್ನ ಫೇಸ್ ಮಾಡಿರ್ತೀವಿ ಅನ್ನೋದು ಆ ಒಂದು ಸಿನಿಮಾದಲ್ಲಿ ಚಿತ್ರೀಕರಣ ಮಾಡಲಾಗಿದೆ. ದಯವಿಟ್ಟು ನಮ್ಮ ಸಿನಿಮಾವನ್ನ ರಿಲೀಸ್ ಮಾಡಲಿಕ್ಕೆ ಥಿಯೇಟರ್ ವ್ಯವಸ್ಥೆಗಳನ್ನ ಮಾಡಿಕೊಡ್ಬೇಕು ಅಂತ ಸದ್ಯಕ್ಕೆ ಹೋರಾಟವನ್ನ ಮಾಡ್ತಿದ್ದಾರೆ. ಈ ಕುರಿತು ಮಾತನಾಡಲಿಕ್ಕೆ ಈ ಒಂದು ಸಿನಿಮಾದ ನಿರ್ದೇಶಕರಾದಂತಹ ಅಶೋಕ್ ಜೈರಾಮ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಹಲೋ ಸರ್ ನಮಸ್ಕಾರ, ಕೇಳಿಸ್ತಾ ಇದೆಯಾ? ನಮಸ್ತೆ ಮೇಡಮ್. ನಮಸ್ತೆ ಸರ್, ಈಗ ನಿಮ್ಗೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಸರ್ ಸಿನಿಮಾ ರಿಲೀಸ್ ಮಾಡ್ಲಿಕ್ಕೆ? ಮೇಡಮ್, ಈಗ ನೋಡಿ, ನಾವು ಸಿನಿಮಾ ಬಂದ್ಬಿಟ್ಟು ಒಂದು ಮಂಗಳಮುಖಿಯರಿಗೆ, ಒಂದು ಸಮುದಾಯಕ್ಕೆ ಅವರ ಕಷ್ಟ, ಅವರ ಭವನೆ ಯಾವ ತರ ಅನುಭವಿಸ್ತಾ ಇದ್ದಾರೆ ಅವರ ದಿನನಿತ್ಯ ಅನ್ನೋದು ಈ ಚಿತ್ರದ ಒಂದು ಕಥೆ ಆಗಿರುತ್ತೆ. ಸೊ ನಾವು ಮಾಡ್ತಾ ಇರೋದು ಇದು ಒಂದು ಸಿನಿಮಾ. ಎಲ್ಲರೂ ಸಿನಿಮಾ ಅಂತ ಇದಾರೆ. ಸೊ ಇದು ಒಂದು ಸಿನಿಮಾ ಅಲ್ಲ, ಬರೀ ಸಿನಿಮಾ ಬಗ್ಗೆ ನೋಡ್ಬೇಡ್ರಿ, ಸಿನಿಮಾ ಅಂತ ನೋಡ್ಬೇಡ್ರಿ. ಅವರ ಕಷ್ಟಗಳು, ಅವರ ಭವನೆಗಳು ಯಾವ ತರ ನಡೀತಾ ಇದೆ ಅವ್ರ ಜೀವನದಲ್ಲಿ. ಅವ್ರಿಗೆ ನೆಲೆ ಇಲ್ಲ, ಸಿಗ್ನಲ್ ಅಲ್ಲಿ ಹೋದ್ರೆ ಅವ್ರಿಗೊಂದು ಮರ್ಯಾದೆ ಕೊಡಲ್ಲ. ಈಗ ಒಂದು ಎಲ್ಲೋ ಒಂದ್ ಕಡೆ ಭಿಕ್ಷಾಟನೆ ಮಾಡ್ಕೊಂಡೇ ಬದುಕಬೇಕಾಗತ್ತೆ. ಆಮೇಲೆ ಸೆಕ್ಸ್ ವರ್ಕ್ ಮಾಡಿ ಬದುಕಬೇಕು ಅಂತ ಕೇಳ್ತಾರೆ. ಸೊ ಇದು ಎಲ್ಲಾನು ಬರೀ ಜನಕ್ಕೆ ಎಷ್ಟರ ಮಟ್ಟಕ್ಕೆ ಮುಟ್ಟಬಹುದು. ಇವಾಗ ನಾವು ಒಂದು ಏನಾದ್ರೂ ಹೋರಾಟ ಅಂತ ಮಾಡ್ತಂದ್ರೆ ಬರೀ ಅಲ್ಲಿರೋ ಒಂದು ಸೀಮಿತ ಜನಕ್ಕೆ ಮಾತ್ರ ಸೀಮಿತ ಆಗುತ್ತೆ. ಸೊ ಅದಕ್ಕೆ ನಾನೇನ್ ಮಾಡ್ತೀನಿ, ಇದು ಒಂದು ಚಿತ್ರದ ಮುಖಾಂತರ ಮಾಡಿದ್ರೆ ಸಾವಿರಾರು ಲಕ್ಷಾಂತರ ಜನಕ್ಕೆ, ಕೋಟ್ಯಾಂತರ ಜನಕ್ಕೆ ಒಂದೇ ಸಲ ಅವ್ರ ನೋವುಗಳನ್ನ ತಲುಪಿಸಬಹುದು, ಅವ್ರಿಗೊಂದು ನ್ಯಾಯ ಸಿಗುತ್ತೆ ಅಂತ ಮಾಡ್ತೀವಿ. ಬಟ್ ಆದ್ರೆ ಇಲ್ಲೇನಾಗುತ್ತೆ ಅಂದ್ರೆ ಇದು ಸಣ್ಣ ಸಿನಿಮಾ. ಆಮೇಲೆ ಈ ತರದವ್ರ ಸಿನಿಮಾ ಬಂದ್ರೆ ನಮ್ಗೆ ಎಲ್ಲಿ ಬಿಸ್ನೆಸ್ ಆಗುತ್ತೆ? ಈ ತರದವ್ರ ಸಿನಿಮಾನ, ಮಂಗಳಮುಖಿಯರ ಸಿನಿಮಾನ ಯಾರು ನೋಡ್ತಾರೆ? ಸೊ ಆ ತರ ಒಂದು ಕಡೆಗಣಿಸಿ ನಮ್ಮನ್ನ ಇವತ್ತಿಗೆ ಒಂದೇ ಥಿಯೇಟರ್ ಮೇಡಮ್. ಜನವರಿ 1ಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ. ಜನವರಿ 1ನೇ ತಾರೀಕಿಗೆ 3 ಥಿಯೇಟರ್ ಕೊಡ್ತಾರೆ. ಒಂದು ಭೂಮಿಕಾ ಥಿಯೇಟರ್, ಇನ್ನೊಂದು ವೈಷ್ಣವಿ ಸಫೈರ್, ಇನ್ನೊಂದು ETM ಹಾಲ್ ಕ್ಲೋಸ್ ಆಗಿದೆ ಮೇಡಮ್. ಆದ್ರೂ ನಮ್ಗೆ ಅಲ್ಲೊಂದು ಇದು ಸಿಗುತ್ತೆ, ಸ್ಕ್ರೀನ್ ಸಿಗುತ್ತೆ. ಮತ್ತೆ ವೈಷ್ಣವಿ ಸಫೈರ್ ಅಲ್ಲಿ ಬೆಳಿಗ್ಗೆ 8:55 ಕೊಡ್ತಾರೆ ಬೆಳಿಗ್ಗೆ. ಸೊ ಅಲ್ಲಿ 8:55ಕ್ಕೆ ಎಷ್ಟರ ಮಟ್ಟಕ್ಕೆ ಜನ ಹೋಗಿ ನೋಡ್ಬೋದು ಅಷ್ಟು ಬೆಳಿಗ್ಗೆ ಎದ್ದು ಅನ್ನೋದು ಒಂದು ಪ್ರಶ್ನೆ. ಭೂಮಿಕಾ ಥಿಯೇಟರ್ ಅಲ್ಲಿ ಒಂದೇ ಶೋ ಕೊಡ್ತಾರೆ 1:30ಗೆ. ಸೊ ಎಷ್ಟು ಜನಕ್ಕೆ ಇವ್ರ ನೋವುಗಳನ್ನ ಮುಟ್ಸಕ್ಕಾಗುತ್ತೆ ಅನ್ನೋದು ನಮ್ ಪ್ರಶ್ನೆ. ಏನಾದ್ರೂ ಕೇಳಕ್ ಹೋದ್ರೆ, ಥಿಯೇಟರ್ ಬೇಕು ಅಂತ ಕೇಳಕ್ ಹೋದ್ರೆ, ಇವಾಗ ದೊಡ್ಡ ಸಿನಿಮಾಗಳಿದೆ. ಅದು ಬೇರೆ ಸಿನಿಮಾಗಳು ಅಂದಾಗ ನಮ್ಮ ಕನ್ನಡದ ಸಿನಿಮಾ ನಮ್ಗೆ ಹೆಮ್ಮೆ ಇದೆ. ಡೆವಿಲ್ ಆಗಿರ್ಬೋದು, ಇಲ್ಲ 45 ಆಗಿರ್ಬೋದು, ಇಲ್ಲ ಮಾರ್ಕ್ ಸುದೀಪ್ ಸರ್ ಅವ್ರದ್ದಾಗಿರ್ಬೋದು, ಈ ಎಲ್ಲಾ ಸಿನಿಮಾಗಳು ನಮ್ ಕನ್ನಡದ ಹೆಮ್ಮೆಯ ಸಿನಿಮಾ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಮುಂದೆ ಹಾಕೋಣ ಅಂತ ಅಂದ್ಬಿಟ್ಟು 1ನೇ ತಾರೀಕಿಗೆ ಹಾಕ್ತಿವಿ. ಅದಾದ್ಮೇಲೆ ನೆಕ್ಸ್ಟ್ ಮುಂದಕ್ಕೆ ಬರೋ ವಾರದಲ್ಲಿ ಥಿಯೇಟರ್ ಸಿಗುತ್ತೆ ಅಂದ್ರೆ ಅವಾಗ ಏನ್ ಉತ್ತರ ಕೊಡ್ತಾರೆ ಅನ್ನೋದು, ಆ ಉತ್ತರ ನಮ್ಗೆ ತುಂಬಾ ಬೇಜಾರಾಗುತ್ತೆ. ಯಾಕೆ ಅಂದ್ರೆ ಹೊರ ರಾಜ್ಯದ ಅಂದ್ರೆ ಹೊರ ಭಾಷೆ ಸಿನಿಮಾಗಳು ಇದೆ ಅಂತ ಎಕ್ಸಾಂಪಲ್ ಕೊಡ್ತಾರೆ. ಲೈಕ್ ಪ್ರಭಾಸ್ ಅವ್ರದ್ದು ರಾಜಾ ಸಾಬ್ ಆಗಿರ್ಬೋದು, ನೆಕ್ಸ್ಟ್ 12ನೇ ತಾರೀಕಿಗೆ ಚಿರಂಜೀವಿ ಸರ್ ಅವ್ರದ್ದಾಗಿರ್ಬೋದು, ಆಮೇಲೆ ಮತ್ತೆ ಜನನಾಯಕನ್ ಅಂದ್ಬಿಟ್ಟು ವಿಜಯ್ ಸರ್ ಅವ್ರ ಸಿನಿಮಾ. ಈ ತರ ದೊಡ್ಡ ಸಿನಿಮಾ ಇದೆ ಕಣ್ರಿ, ನೀವು ಸ್ವಲ್ಪ ಮುಂದಕ್ಕೆ ಹಾಕೊಳ್ಳಿ ಅಂತಾರೆ. ಇದು ಎಷ್ಟ್ರ ಮಟ್ಟಿಗೆ ಸರಿಯಾ ಅಂತ ನನ್ಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ನಾವು ನಿಜವಾಗ್ಲೂ ಕನ್ನಡದವರೇನಾ? ನಾವು ನಿಜವಾಗ್ಲೂ ಯಾವ ತರ ಬದುಕ್ತಾ ಇದೀವಿ? ಕನ್ನಡಕ್ಕೆ ನಿಜವಾಗ್ಲೂ ಬೆಲೆ ಇದೆಯಾ ಅನ್ನೋದೇ ನಮ್ಗೆ ಡೌಟ್ ಬಂದ್ಬಿಟ್ಟಿದೆ ಮೇಡಮ್.
ಚಿಕ್ಕ ವಯಸ್ಸಿಂದನೂ ಒಂದು ಕನ್ನಡದಕ್ಕೆ ಕನ್ನಡ ಇದು ಅಂತ ನಾವು ಒಂದು ಭಕ್ತಿಯಿಂದ ಇದು ಮಾಡ್ಕೊಂಡು ಹೋರಾಡ್ತಾ ಇದೀವಿ. ನಿಜವಾಗ್ಲೂ ಕನ್ನಡದವ್ರಿಗೆ ಬೆಲೆ ಕೊಡ್ತಾ ಇದಾರೆ ಅನ್ನೋದು. ಆಮೇಲೆ ಎಲ್ಲೋ ಒಂದ್ ಕಡೆ ಹಿಂದುಳಿದಿರೋ ಸಮುದಾಯ ಇದು ಮಂಗಳಮುಖಿಯರ ಸಮುದಾಯ, ಅವ್ರಿಗೆ ನ್ಯಾಯ ಸಿಗ್ಬೇಕಲ್ವಾ ಮೇಡಮ್? ಅವ್ರಿಗೆ ಸಿಗ್ಬೇಕಂತಾನೆ ಚಿತ್ರ ಮಾಡಿರೋದು. ಈ ಚಿತ್ರ ನೋಡಕ್ಕೆ ಯಾರು ತಯಾರಿ ಇಲ್ಲ ಅಂತಂದ್ರೆ ಇದು ಯಾವ ತರ? ಮತ್ತೆ ಸರ್ಕಾರಕ್ಕೂ ಮನವಿ ಮಾಡ್ಕೊಂಡಿದೀವಿ ನಾವು, ಎಜುಕೇಶನ್ ಮಿನಿಸ್ಟರ್ಗೂ ಮನವಿ ಮಾಡ್ಕೊಂಡಿದೀವಿ, ಸಿಎಂ ಅವ್ರಿಗೂ ನಾವು ಇದು ಪತ್ರ ತಲುಪಿಸಿದೀವಿ. ಎಲ್ಲಾ ಶಾಲಾ ಕಾಲೇಜು ಮಕ್ಕಳು ಈ ಸಿನಿಮಾ ನೋಡ್ಬೇಕು. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಜೆಂಡರ್ ಅವೇರ್ನೆಸ್ ಅನ್ನೋದು ಗೊತ್ತಾಗ್ಬೇಕು. ಈಗ ಮುಂದೆ ಬರೋ ಪೀಳಿಗೆಗಳಿಗೆ ಅರ್ಥ ಆಗ್ಬೇಕು ಅಂತ ನಾವೇನ್ ಮಾಡ್ತೀವಿ, ಈ ಚಿತ್ರನ ತೋರಿಸಿದ್ರೆ ಮಕ್ಕಳಿಗೆ ಒಂದಷ್ಟು ಮುಂದಿನ ಬರೋ ಪೀಳಿಗೆಗಳಿಗೆ ಇವ್ರ ಮೇಲೆ ಗೌರವ ಉಟ್ಕೊಳ್ಳುತ್ತೆ, ಇವ್ರ ಮೇಲೆ ಪ್ರೀತಿ ಇದಾಗತ್ತೆ, ಇವ್ರಿಗೆ ಆಗ್ತಾರ ಅನ್ಯಾಯ ತಡೆಗಟ್ಬೋದು ಅನ್ನೋದಕ್ಕೋಸ್ಕರ ಮನವಿ ಮಾಡ್ತೀವಿ. ಸೊ ರೆಸ್ಪಾನ್ಸ್ ಇಲ್ಲ, ಸರ್ಕಾರದಿಂದನೂ ನಮ್ಗೆ ರೆಸ್ಪಾನ್ಸ್ ಇಲ್ಲ. ಸೊ ಏನ್ ಮಾಡ್ಬೇಕು? ಇಲ್ಲಿಗೆ 2 ವಾರ ಆಯ್ತು ಮೇಡಮ್ ಸಿನಿಮಾ ರಿಲೀಸ್ ಆಗಿ. ಒಂದೇ ಥಿಯೇಟರ್ ಅಲ್ಲಿ ಇದೆ. ಆ ಕೊಟ್ಟಿರೋ 3 ಥಿಯೇಟರ್ ಅಲ್ಲಿ 2 ಥಿಯೇಟರ್ ತೆಗ್ದೇ ಬಿಟ್ರು, ಒಂದೇ ಒಂದು ಥಿಯೇಟರ್ ಕೊಟ್ಟಿದ್ದಾರೆ. ಇನ್ನು ಎಷ್ಟು ಮಟ್ಟಿಗೆ ನಾವು ಇವ್ರಿಗೆ ನ್ಯಾಯ ದೊರಕಿಸ್ಬೋದು? ಸರ್, ಈಗ ಯಾವ ರೀತಿ ಆಗಿದೆ ಅಂತಂದ್ರೆ ಅನ್ಯ ಭಾಷೆಯ ಸಿನಿಮಾಗಳ ದರ್ಬಾರ್ ಜಾಸ್ತಿ ಆಗಿದೆ. ನಮ್ಮ ಕನ್ನಡ ಸಿನಿಮಾಗಳು ಮೂಲೆ ಗುಂಪಾಗ್ತಾ ಇದೆ. ನಮ್ಮ ಸ್ಯಾಂಡಲ್ವುಡ್ ನಂಬರ್ 1 ಸ್ಥಾನಕ್ಕೆ ಬರಬೇಕು ಅಂತಂದ್ರೆ ಸರ್ ಈಗ ಬಹಳ ಕಷ್ಟ ಆಗ್ಬಿಟ್ಟಿದೆ. ಎಷ್ಟೋ ಸಿನಿಮಾಗಳೀಗ ನಿಮ್ಮ ಸಿನಿಮಾನೇ ತಗೊಂಡ್ರೆ ಉದಾಹರಣೆಗೆ ಮಂಗಳಮುಖಿಯರ ಸಿನಿಮಾ, ಎಷ್ಟೋ ಜನಕ್ಕೆ ಅದ್ರ ಬಗ್ಗೆ ನಾಲೆಡ್ಜ್ ಬೇಕು, ಜೆಂಡರ್ ಬಗ್ಗೆ ನಾಲೆಡ್ಜ್ ಬೇಕು ಈಗಿರುವಂತಹ ಯುವ ಜನತೆಗೆ. ಆದ್ರೆ ಆ ಒಂದು ನಾಲೆಡ್ಜ್ ಕೊಡ್ಬೇಕಂತಂದ್ರೆ ಸಿನಿಮಾಗೆ ಥಿಯೇಟರ್ ಬೇಕು. ಎಷ್ಟೋ ಸಿನಿಮಾಗಳು ಥಿಯೇಟರ್ ಸಿಗದೆ ಮೂಲೆ ಗುಂಪಾಗಿದ್ದಾವೆ, ಸೋತಿದಾವೆ ಒಳ್ಳೊಳ್ಳೆ ಕಥೆಗಳು. ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾರೆ ಸರ್? ಬೇರೆ ಒಂದು ಭಾಷೆಗೆ ಹಾಕುವಂತಹ ಮಣೆ ನಮ್ಮ ಕನ್ನಡಕ್ಕೆ ಹಾಕಿಲ್ಲ ಸರ್. ಹೌದು ಮೇಡಮ್, ಈ ತರ ಅದೇ ನಾನು ಹೇಳ್ತಾ ಇರೋದು. ಒಂದೊಂದು ಇವಾಗ ಬರೋ ಬೇರೆ ಸಿನಿಮಾಗಳಿಗೆ, ಹೊರ ಭಾಷೆ ಸಿನಿಮಾಗಳಿಗೆ 1000 ರೂಪಾಯಿ, 1500 ರೂಪಾಯಿ, 2000 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು ಈ ತರ ಇದು ಮಾಡ್ತಾ ಇದಾರಲ್ಲ. ನಾವು ಇಟ್ಟಿರೋದೇ 120 ರೂಪಾಯಿ. ಸೊ ಇಲ್ಲಿ ಬರೀ ಹಣಕ್ಕೆ ಮಾತ್ರ ಬೆಲೆನಾ? ಇಲ್ಲ ಬರೀ ಫೇಮು ಸ್ಟಾರ್ಗಳು ಈ ತರ ಸ್ಟಾರ್ ಇದ್ರೆ ಮಾತ್ರನೇ ಮುಂದಕ್ಕೆ ಹೋಗೋದಾ? ಯಾರ್ದು ಬೇರೆ ಯಾರ್ದು ಇಲ್ಲಿ ನಮ್ಗೆ ಹಿಂದೆ ಉಳಿತಾ ಇರೋದು? ಅವ್ರ ನೋವಲ್ಲಿರೋ ಸಮುದಾಯಕ್ಕೆ ಯಾವ್ದು ಕಣ್ಣೀರು ಒರೆಸೋರು ಯಾರು ಇಲ್ವಾ? ಕನ್ನಡ ಜನತೆ ಇದೇನಾ ಕೊಡುವಂತ ಮರ್ಯಾದೆ? ಪದ್ಮಶ್ರೀ ಪುರಸ್ಕೃತರು ಮಂಜಮ್ಮ ಜೋಗ್ತಿ ಅವರು ಇದರಲ್ಲಿ ಅರ್ಥ ಮಾಡಿಸ್ಬೇಕು ಅನ್ನೋದಕ್ಕೋಸ್ಕರ ಮುಖ್ಯ ಪಾತ್ರದಲ್ಲಿ, ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂಡಿರ್ತಾರೆ ಈ ಸಿನಿಮಾದಲ್ಲಿ. ಅವ್ರಿಗೆ ಒಂದು ಪದ್ಮಶ್ರೀ ಕೊಟ್ಬಿಟ್ಟು ಎಲ್ಲರೂ ಹೇಳ್ತಾರೆ ನಮ್ ಕನ್ನಡದ ಆಸ್ತಿ ಅವರು, ಕನ್ನಡದ ಆಸ್ತಿ, ಅವ್ರು ಸಾಧನೆ ಮಾಡಿದವರು, ಅವ್ರು ಬಂದ್ರೆ ಕಾಲ್ ಮುಗಿತಾರೆ, ಕೈ ಮುಗಿತಾರೆ, ಅವ್ರ ಆಶೀರ್ವಾದ ಬೇಕು ಅಂತಾರೆ. ಇದೇನಾ ಕೊಡೋ ಮರ್ಯಾದೆ? ಬಾಯಿ ಬಿಟ್ಟು ಕೇಳ್ತಾ ಇದಾರೆ, ಅಂಗಲಾಚಿ ಕೇಳ್ತಾ ಇದಾರೆ, ಕಣ್ಣಲ್ಲಿ ನೀರ್ ಹಾಕಿ ಕೇಳ್ತಾ ಇದಾರೆ. ಯಾರೂ ಮರ್ಯಾದೆ ಕೊಟ್ಟಲ್ಲ. ಹಂಗಾರೆ ಪದ್ಮಶ್ರೀ ಪುರಸ್ಕೃತ ಅಂದ್ಬಿಟ್ಟು ಆಶೀರ್ವಾದ ತಗೋತಾರೆ, ಅದೆಲ್ಲ ಸುಳ್ಳ? ಸರ್, ಈಗ ಮುಖ್ಯವಾಗಿ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಜೊತೆಗೆ ಸರ್ಕಾರದ ಗಮನಕ್ಕೂ ಕೂಡ ಈ ಒಂದು ವಿಚಾರ ತಂದಿದ್ದೀವಿ ಅಂತ ಹೇಳ್ತಾ ಇದ್ರಿ. ಸರ್ಕಾರ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಕೂಡ ಹೇಳಿದ್ರಿ. ಹಾಗಾದ್ರೆ ವಾಟ್ ನೆಕ್ಸ್ಟ್ ಸರ್? ನಿಮ್ಮ ಸಿನಿಮಾ ಈಗ ಗೆಲ್ಲಬೇಕು ಅಂದ್ರೆ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಸರ್ ನಿಮ್ದು? ಚಳಿಗಾಲದ ಅಧಿವೇಶನದಲ್ಲಿ ಆಮೇಲೆ ಸಿಕ್ಕು ಮೇಡಮ್, ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ UT ಖಾದರ್ ಸರ್ ಅವರು ಅಸೆಂಬ್ಲಿದಲ್ಲಿ ಧ್ವನಿ ಎತ್ತುತ್ತಾರೆ ಈ ಸಿನಿಮಾ ಬಗ್ಗೆ. ಏನು ಈ ಸಿನಿಮಾ ಖಂಡಿತವಾಗ್ಲೂ ಎಲ್ಲರೂ ನೋಡ್ಬೇಕು, ಎಲ್ಲರಿಗೂ ಒಂದು ಸಮುದಾಯಕ್ಕೆ ಒಂದು ನ್ಯಾಯ ದೊರಕಿಸ್ಬೇಕು ಅನ್ನೋದಕ್ಕೋಸ್ಕರ ಏನ್ ಮಾಡ್ತಾರೆ, ಅಸೆಂಬ್ಲಿಲಿ ಕ್ಯಾಬಿನೆಟ್ ಅಲ್ಲಿ ಮೊಟ್ಟ ಮೊದಲನೇ ಬಾರಿಗೆ, ಯಾರು ಇಲ್ಲಿವರೆಗೂ ಇತಿಹಾಸದಲ್ಲಿ ಆಗ್ಲಿಲ್ಲ, ಮೊಟ್ಟ ಮೊದಲನೇ ಬಾರಿಗೆ ಈ ಚಿತ್ರವನ್ನ ಪ್ರತಿಯೊಬ್ರು ಶಾಲಾ ಕಾಲೇಜಿಂದ ಹಿಡಿದು ಎಲ್ಲರೂ ನೋಡ್ಬೇಕು, ಇವತ್ತು ಸಾಯಂಕಾಲ ಒಂದು ಪ್ರೀಮಿಯರ್ ಶೋ ಇಡ್ತೀವಿ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳು ಸಭೆಯಲ್ಲಿ ತುಂಬಿರೋ ಸಭೆಯಲ್ಲೇ ಹೇಳ್ತಾರೆ. ಬಟ್ ಆದ್ರೆ ಅವತ್ತಿನ ದಿವಸ 200 ಇಂದ 250 ಜನ ಎಲ್ಲ ಸಚಿವರು, ಶಾಸಕರು, MLCಗಳು, ದೊಡ್ಡ ದೊಡ್ಡ ಅಧಿಕಾರಿಗಳು ಎಲ್ಲರೂ ಬರ್ತಾರೆ, ಸಿನಿಮಾ ನೋಡ್ತಾರೆ. ಅದಾದ್ಮೇಲೆ ರೆಸ್ಪಾನ್ಸ್ ಇಲ್ಲ. ನಾವ್ ಅಲ್ಲಿ ಬೇಡಿಕೆ ಇಟ್ಟಿದ್ದೇನು ಅಂದ್ರೆ ಎಲ್ಲಾ ರಾಜಕಾರಣಿ, ಎಲ್ಲಾ ಕ್ಷೇತ್ರದಲ್ಲೂ ರಾಜಕಾರಣಿಗಳು ಎಲ್ಲರೂ ಇರ್ತಾರಲ್ವಾ, ಎಲ್ಲಾ ನಾಯಕರುಗಳು ಎಲ್ಲಾ ಕ್ಷೇತ್ರದಲ್ಲಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ತೃತೀಯ ಲಿಂಗಿಗಳು ಇರ್ತಾರೆ. ಅವ್ರು ಎಲ್ಲಾರು ಜೊತೆಗೆ ಕೂತ್ಕೊಂಡು, ಮಧ್ಯದಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತಾ ಅವ್ರಿಗೆ ಬೆಂಬಲಿಸ್ತಾ ಅವ್ರಿಗೊಂದು ಧೈರ್ಯ ಕೊಡ್ಬೇಕು, ಒಂದು ಅಣ್ಣನಾಗಿ ಧೈರ್ಯ ಕೊಡ್ಬೇಕು, ಒಂದು ತಂದೆಯಾಗಿ ಧೈರ್ಯ ಕೊಡ್ಬೇಕು. ಆ ಊರಿನ ಆ ಕ್ಷೇತ್ರದ ರಾಜಕಾರಣಿ ನಾಯಕರು ಅಂತ ಆದ್ಮೇಲೆ ಖಂಡಿತವಾಗ್ಲೂ ಅವ್ರಿಗೆ ನಾವು ಕೊಡೋ ಒಂದು ಗೌರವ ಏನು, ಅವರು ಅಣ್ಣ ಇದ್ದಂಗೆ, ತಂದೆ ಇದ್ದಂಗೆ ಅಂತಲ್ವಾ? ಯಾಕೆ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ? ಸರ್, ಈಗ ಹೇಳ್ತಾ ಇದ್ರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ. ಈಗ ನೀವೇನ್ ಮಾಡ್ತೀರಾ ಮುಂದೆ? ಈಗ ನಿಮ್ಮ ಸಿನಿಮಾವನ್ನ ಗೆಲ್ಲಿಸಬೇಕು ಅಂತ. ನಾವಂತೂ ಸುಮ್ನೆ ಇರಲ್ಲ, ನ್ಯಾಯ ಸಿಗೋವರೆಗೂ ಸುಮ್ನೆ ಇರಲ್ಲ. ಥಿಯೇಟರ್ಗಳು ಸಿಗ್ಬೇಕು, ಮಂಗಳಮುಖಿಯರ ಕಷ್ಟಗಳು ನಿಜವಾಗ್ಲೂ ಸಮಾಜಕ್ಕೆ ಅರ್ಥ ಆಗ್ಬೇಕು. ಸಿನಿಮಾ ಮುಖಾಂತರ ಮಾಡಿದೀವಿ, ನಮಗೆ ಕೊನೆಗೂ ಸಿಗ್ಲಿಲ್ಲ ಅಂದ್ರೆ ನಾವು ಹೋರಾಟ ಅಂತೂ ಬಿಡೋದೇ ಇಲ್ಲ ಮೇಡಮ್. ನಾವು ಖಂಡಿತವಾಗ್ಲೂ ನಾವು ನಿಲ್ಸಲ್ಲ. ಇದು ಎಲ್ಲಿವರೆಗೂ ಹೋಗುತ್ತೋ. ಇವಾಗೂ ನಾವು CM ಮನೆಗೆ ಹೋಗ್ಬೇಕು ಅಂತ ಇದೀವಿ. ನಾವೆಲ್ಲ CM ಮನೆ ಕಡೆ ಹೋಗ್ತಾ ಇದೀವಿ. ನಾವು ನಿಜವಾಗ್ಲೂ ಬಿಡಲ್ಲ. ಹಿಂಗೆ ಆಯ್ತು ಅಂದ್ರೆ ರಾಜಭವನದ ಮುಂದೆನೂ ಕೂತ್ಕೊಳ್ತೀವಿ, ಇಲ್ಲ ಎಲ್ಲಿ ಕೂತ್ಕೊಂಡ್ರೆ ಕರೆಕ್ಟ್ ಆಗಿರುತ್ತೋ, ವಿಧಾನಸೌಧ ಆಗ್ಲಿ, ರಾಜಭವನ ಆಗ್ಲಿ, ಅಲ್ಲೇ ಕೂತ್ಕೊಂಡು ಹೋರಾಟ ಮಾಡ್ತೀವಿ. ಅರೆಸ್ಟ್ ಆದ್ರೂ ಪರವಾಗಿಲ್ಲ, ನಮಗ್ ನ್ಯಾಯ ಸಿಗ್ಬೇಕು. ಓಕೆ ಸರ್,
ಥ್ಯಾಂಕ್ ಯು ಸರ್, ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡೋದಕ್ಕೆ. ನಿಮ್ಮ ಸಿನಿಮಾ ಸಕ್ಸಸ್ ಆಗಲಿ, ನಿಮ್ಮ ಸಿನಿಮಾ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಕನ್ನಡ ಸಿನಿಮಾಗಳು ಸಕ್ಸಸ್ ಆಗಲೇಬೇಕು. ಹಾಗಾಗಿ ಅಟ್ಲೀಸ್ಟ್ ಏನು ಸಮಸ್ಯೆಗಳಾಗ್ತಾ ಇದೆ, ಒಂದು ಥಿಯೇಟರ್ ಸಮಸ್ಯೆನ ಬಗೆಹರಿಸೋ ಕೆಲಸವನ್ನ ಮಾಡಬೇಕಾಗುತ್ತೆ ಸರ್ಕಾರ ಕೂಡ.